Hello everyone, I am Santosh. Today we are going to discuss the very important topic in DBMS, that is about set operations on relations. ಅದರಲ್ಲಿ we are going to learn about minus operation, minus ಅಥವಾ except ಅಂತಾನು ಕರೀತಾರೆ. This operation we are going to study in this class. Okay, already ನಾವು set operations study ಮಾಡ್ತಾ ಇದ್ವಿ. And why we need set operations? Join operations ಯೂಸ್ ಮಾಡಿ ನಾವು ಕಾಲಮ್ನ ಕಂಬೈನ್ ಮಾಡ್ತೀವಿ, ಕಾಲಮ್ ವೈಸ್ ಕಂಬೈನ್ ಮಾಡ್ತೀವಿ, ಎರಡು ಟೇಬಲ್ಗಳನ್ನು ಕಾಲಮ್ ವೈಸ್ ಕಂಬೈನ್ ಮಾಡ್ತೀವಿ. ಬಟ್ ಸೆಟ್ ಆಪರೇಷನ್ಸ್ ಯೂಸ್ ಮಾಡಿಕೊಂಡು ಎರಡು ಟೇಬಲ್ಸ್ಗಳನ್ನು ರೋ ವೈಸ್ ಕಂಬೈನ್ ಮಾಡ್ತೀವಿ. ದಟ್ಸ್ ವೈ ವಿ ನೀಡ್ ಸೆಟ್ ಆಪರೇಷನ್ಸ್. ಆ್ಯಂಡ್ ವೈ ವಿ ಕ್ಯಾನ್ ಅಪ್ಲೈ ಸೆಟ್ ಆಪರೇಷನ್ಸ್ ಆನ್ ಟೇಬಲ್ಸ್. ರಿಲೇಷನ್ಸ್ ಅಂದರೆ ಟೇಬಲ್ಸ್ ಮೇಲೇನೂ ನಾವು ಸೆಟ್ ಆಪರೇಷನ್ ಅಪ್ಲೈ ಮಾಡ್ಬೋದು, ಆ್ಯಸ್ ಯು ಹ್ಯಾವ್ ಡನ್ ಇಟ್ ಇನ್ ನಾರ್ಮಲ್ ಸೆಟ್ ಥಿಯರಿ. ಮ್ಯಾಥಮೆಟಿಕ್ಸಲ್ಲಿ ಸೆಟ್ ಥಿಯರಿಯಲ್ಲಿ ಹೆಂಗೆ ನೀವು ನಂಬರ್ಸ್ ಮೇಲೆ, ಸೆಟ್ ಆಫ್ ನಂಬರ್ಸ್ ಮೇಲೆ ಆಪರೇಷನ್ ಮಾಡ್ತಿರೋ ಅದೇ ಥರ ಟೇಬಲ್ಸ್ ಮೇಲೆ ನೀವು ಆಪರೇಷನ್ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ. ಯಾಕಂದರೆ ಟೇಬಲ್ ಈಸ್ ಆಲ್ಸೋ ಸೆಟ್ ಆಫ್ ರೋಸ್. ಟೇಬಲ್ ಮೀನ್ಸ್ ಇಟ್ ಈಸ್ ಸೆಟ್ ಆಫ್ ರೋಸ್. ಅದಕ್ಕೆ ನಾವು ಏನು ಮಾಡ್ಬೋದು, ಟೇಬಲ್ ಮೇಲೇನು ಸೆಟ್ ಆಫ್ ಆಪರೇಷನ್ಸ್ ಮಾಡಬಹುದು. ಹಂಗಂದ್ರೆ ವಾಟ್ ಈಸ್ ಮೈನಸ್ ಆಪರೇಷನ್ ಅಥವಾ ಎಕ್ಸೆಪ್ಟ್ ಆಪರೇಷನ್ ಅಂತಾನು ಕರೀತಾರೆ. ಅದೇನಂತ ನೋಡೋಣ. ಓಕೆ, ಎಕ್ಸೆಪ್ಟ್ ಆಪರೇಷನ್ ಅಥವಾ ಮೈನಸ್ ಆರ್ ಎಕ್ಸೆಪ್ಟ್ ಆಪರೇಷನ್ ರಿಟರ್ನ್ಸ್ rows that are present in the first select query but not in the second select query. ಅಂದ್ರೇನು, ಒಂದು ಟೇಬಲ್ ಸೆಲೆಕ್ಟ್ ಕ್ವೆರಿ ಅಂದ್ರೇನು, ಟೇಬಲ್. ನೀವು ಸೆಲೆಕ್ಟ್ ಕ್ವೆರಿ ಬರೆದ್ರೆ ಯು ವಿಲ್ ಗೆಟ್ ದ ಟೇಬಲ್. ಓಕೆ, ಮೈನಸ್ ಆರ್ ಎಕ್ಸೆಪ್ಟ್ ಆಪರೇಷನ್ ಏನು ಮಾಡುತ್ತೆ, ಇಟ್ ರಿಟರ್ನ್ಸ್ ದಿ ರೋಸ್ ದ್ಯಾಟ್ ಆರ್ ಪ್ರೆಸೆಂಟ್ ಇನ್ ಫಸ್ಟ್ ಟೇಬಲ್ ವಿಚ್ ಆರ್ ನಾಟ್ ಪ್ರೆಸೆಂಟ್ ಇನ್ ಸೆಕೆಂಡ್ ಟೇಬಲ್. ಒಂದು ಟೇಬಲಲ್ಲಿ ಇರಬೇಕು, ಇನ್ನೊಂದು ಟೇಬಲಲ್ಲಿ ಇರಬಾರ್ದು ಅಂತ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದ್ದರೆ ಯು ಕ್ಯಾನ್ ಗೋ ಫಾರ್ ಎಕ್ಸೆಪ್ಟ್ ಆರ್ ಮೈನಸ್ ಆಪರೇಷನ್. ಬಟ್ ಯೂಶ್ವಲಿ ನಾವು ಇದನ್ನು ರಿಲೇಷನಲ್ ಅಲ್ಜಿಬ್ರಾ ಟರ್ಮ್ ಪ್ರಕಾರ ಏನಂತ ಕರೀತಾರೆ, ಡಿಫರೆನ್ಸ್ ಅಂತಲೂ ಕರೀತಾರೆ. ಬಟ್ ಡಿಫರೆನ್ಸ್ ಅನ್ನೋ ಕೀವರ್ಡ್ ನಾವು SQL ಅಥವಾ ಒರಾಕಲಲ್ಲಿ ಯೂಸ್ ಮಾಡೋದಿಲ್ಲ. ದ್ಯಾಟ್ಸ್ ವೈ ವಿ ಕಾಲ್ ಇಟ್ ಆಸ್ ಮೈನಸ್ ಆರ್ ಎಕ್ಸೆಪ್ಟ್ ಆಪರೇಷನ್. ಓಕೆ, see, when we want to find records that are present in one table but are missing in another table, ಅಂಥದ್ದು ನಿಮಗೆ ಡೇಟಾ ಬೇಕಾಗಿದ್ದರೆ ಯು ಶುಡ್ ಗೋ ಫಾರ್ ಎಕ್ಸೆಪ್ಟ್ ಆರ್ ಮೈನಸ್ ಆಪರೇಷನ್. ಓಕೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಬ್ಬರು ಫ್ಯಾಕಲ್ಟಿ ಇದ್ದಾರೆ ಅಂತ ತಿಳ್ಕೊರಿ. ಅವರು ನಿಮ್ಮ ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ, ಬೇರೆ ಕಾಲೇಜಲ್ಲಿ ಮಾಡ್ತಿರಂಗಿಲ್ಲ. ಅಥವಾ ಒಬ್ಬರು ಫ್ಯಾಕಲ್ಟಿ ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರ್ತಾರೆ, ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ಮಾಡ್ತಿರಂಗಿಲ್ಲ ಅಂತ ತಿಳ್ಕೊಳ್ಳಿ. ಆವಾಗ ಯು ಕ್ಯಾನ್ ಯೂಸ್ ಎಕ್ಸೆಪ್ಟ್ ಆಪರೇಷನ್ ಆರ್ ಮೈನಸ್ ಆಪರೇಷನ್. ಓಕೆ, ಐ ವಿಲ್ ರೈಟ್ ವೆನ್ ವಿ ವಾಂಟ್ ಟು ಫೈಂಡ್ records that are present in one table, that are exist in one table but are missing in another table, ಅವಾಗ ನಾವೇನು ಮಾಡ್ತೀವಿ, ವಿ ಯೂಸ್ ಎಕ್ಸೆಪ್ಟ್ ಆರ್ ಮೈನಸ್ ಆಪರೇಷನ್. ಅಂಥ ಇನ್ಫಾರ್ಮೇಷನ್ ನಮಗೆ ಬೇಕಾಗಿದ್ದರೆ ವಿ ಯೂಸ್ ಎಕ್ಸೆಪ್ಟ್ ಆರ್ ಮೈನಸ್ ಆಪರೇಷನ್. ಎಕ್ಸೆಪ್ಟ್ ಫೈಂಡ್ಸ್ ವಾಟ್ ಈಸ್ ಮಿಸ್ಸಿಂಗ್, ಏನು ಮಿಸ್ಸಿಂಗ್ ಇದೆ ಅನ್ನೋದು ನಮಗಿಲ್ಲೇ ಸಿಕ್ಬಿಡುತ್ತೆ ಈಸಿಯಾಗಿ. ಓಕೆ, ಇಟ್ ಕಂಪೇರ್ಸ್ ಟೂ ರಿಸಲ್ಟ್ ಸೆಟ್ಸ್ ಆ್ಯಂಡ್ ಪರ್ಫಾರ್ಮ್ಸ್ ಸಬ್ಸ್ಟ್ರಾಕ್ಷನ್ ಆಫ್ ರೋಸ್.
ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಡಿಫರೆನ್ಸ್ ಅಥವಾ ಮೈನಸ್ ಅಥವಾ ಎಕ್ಸೆಪ್ಟ್ ಅಂತಾನು ಅದಕ್ಕೆ ಕರೀತಾರೆ. ರಿಲೇಷನಲ್ ಅಲ್ಜಿಬ್ರಾ ಟರ್ಮ್ ಪ್ರಕಾರ ಅದಕ್ಕೆ ಏನಂತ ಕರೀತಾರೆ, ಡಿಫರೆನ್ಸ್ ಅಂತಾರೆ. ರಿಲೇಷನಲ್ ಅಲ್ಜಿಬ್ರಾ ಪ್ರಕಾರ ಇಟ್ ಈಸ್ ಕಾಲ್ಡ್ ಆಸ್ ಡಿಫರೆನ್ಸ್ ಆಪರೇಷನ್. ಬಟ್ ಡಿಫರೆನ್ಸ್ ಅನ್ನೋ ಕೀವರ್ಡ್ ನಾವು SQL ಅಥವಾ ಒರಾಕಲ್ ಅಲ್ಲಿ ಯೂಸ್ ಮಾಡೋದಿಲ್ಲ. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಮೈನಸ್ ಆರ್ ಎಕ್ಸೆಪ್ಟ್. ಒರಾಕಲ್ ಸ್ಟ್ಯಾಂಡರ್ಡ್ ಪ್ರಕಾರ ದೇ ಕಾಲ್ ಇಟ್ ಆಸ್ ಮೈನಸ್ ಆಪರೇಷನ್. ಮೈನಸ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ಬೋದು. ಅದೇ SQL ಸ್ಟ್ಯಾಂಡರ್ಡ್ ಕೀವರ್ಡ್ ಯಾವ್ದು ಯೂಸ್ ಮಾಡ್ತಾರೆ, ಎಕ್ಸೆಪ್ಟ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಆಲ್ ಆಫ್ ದೆಮ್ ಆರ್ ಸೇಮ್, ಬಟ್ ಡಿಫರೆನ್ಸ್ ಅನ್ನೋ ವರ್ಡ್ ಅಂತೂ ನಾವು ಯೂಸ್ ಮಾಡೋದೇ ಇಲ್ಲ. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಮೈನಸ್ ಆರ್ ಎಕ್ಸೆಪ್ಟ್ ಆಪರೇಷನ್. ಒಂದು ಟೇಬಲಲ್ಲಿ ಇನ್ಫಾರ್ಮೇಷನ್ ಇರಬೇಕು, ಇನ್ನೊಂದು ಟೇಬಲಲ್ಲಿ ಇರಬಾರ್ದು. ಒಂದು ಟೇಬಲ್ ನಮಗೆ ಯಾವಾಗ ಸಿಗುತ್ತೆ, ವೆನ್ ಎವರ್ ವಿ ಯೂಸ್ ಸೆಲೆಕ್ಟ್ ಕ್ವೆರಿ. ಫಸ್ಟ್ ಸೆಲೆಕ್ಟ್ ಕ್ವೆರಿಯಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಸೆಕೆಂಡ್ ಸೆಲೆಕ್ಟ್ ಕ್ವೆರಿಯಲ್ಲಿ ಇನ್ಫಾರ್ಮೇಷನ್ ಇರೋದಿಲ್ಲ. ಅಂತ ಡೇಟಾ ನಿಮಗೆ ಬೇಕಾಗಿದ್ರೆ ಯು ಶುಡ್ ಗೋ ಫಾರ್ minus operation. Okay, for example, let us see a simple information we have about online customers and offline customers. On customers anta ನಾನು ಟೇಬಲ್ ತಗೋತೀನಿ. ಆನ್ ಕಸ್ಟಮರ್ಸ್ ಅಂದರೆ ಆನ್ಲೈನ್ ಕಸ್ಟಮರ್ಸ್. ಆಫ್ ಕಸ್ಟಮರ್ಸ್ ಅನ್ನೋದು ಇನ್ನೊಂದು ಟೇಬಲ್ ಇದೆ. ಓಕೆ, ಆನ್ ಕಸ್ಟಮರ್ಸ್ ಟೇಬಲಲ್ಲಿ ಮೀನ್ಸ್ ಆನ್ಲೈನ್ ಕಸ್ಟಮರ್ ಟೇಬಲಲ್ಲಿ ಏನು ಡೇಟಾ ಸ್ಟೋರ್ ಮಾಡಿದರು, ಓನ್ಲಿ ನೇಮ್ಸ್, ನೇಮ್ ಆಫ್ ಕಸ್ಟಮರ್ಸ್ ಅವರು ಸ್ಟೋರ್ ಮಾಡಿದ್ದಾರೆ. ಇಲ್ಲಿಯೂ ಕೂಡ ನೇಮ್ ಆಫ್ ಕಸ್ಟಮರ್ಸ್ ಮಾತ್ರ ಸ್ಟೋರ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯಾರ್ಯಾರು ಆನ್ಲೈನ್ ಕಸ್ಟಮರ್ಸ್ ಇದ್ದಾರೆ ಅವ್ರದ್ದು ನೇಮ್ ಇಲ್ಲೇ ಸಿಗುತ್ತೆ ನಿಮ್ಗೆ. ಓಕೆ, ಹೂ ಆರ್ ದೇ, ರಮೇಶ್ ಆ್ಯಂಡ್ ಸುರೇಶ್ ಆ್ಯಂಡ್ ಮಹೇಶ್. ಇವರು 3 ಜನ ಆನ್ಲೈನ್ ಕಸ್ಟಮರ್ಸ್. ದೆನ್ ಆಫ್ಲೈನ್ ಕಸ್ಟಮರ್ಸ್ ಯಾರಿದ್ದಾರೆ, ಸುರೇಶ್ ಆ್ಯಂಡ್ ರಾಕೇಶ್ ಅಂತ ಇಲ್ಲಿ ಡೇಟಾ ನಮ್ಮ ಹತ್ರ ಇದೆ ಅಂತ ತಿಳ್ಕೊಳ್ಳೋಣ. ಬೋತ್ ಟೇಬಲ್ಸ್ ಹ್ಯಾವ್ ಓನ್ಲಿ 1 ಕಾಲಮ್. ಓಕೆ, ಈಗ ಇಫ್ ಯು ಪರ್ಫಾರ್ಮ್ ಮೈನಸ್ ಆಪರೇಷನ್, ಹೌ ಟು ರೈಟ್ ಇಟ್, ಹೆಂಗೆ ಬರೀಬೋದು ನೀವು ಜನರಲಿ, ಆನ್ ಕಸ್ಟಮರ್ಸ್ ಮೈನಸ್, ದಿಸ್ ಇಸ್ ದ ಆಪರೇಷನ್ ವಿ ಆರ್ ಪರ್ಫಾರ್ಮಿಂಗ್, ಆಫ್ ಕಸ್ಟಮರ್ಸ್. ಓಕೆ, ವಾಟ್ ವಿಲ್ ಬಿ ದ ರಿಸಲ್ಟ್? ಈಗ ಏನು ರಿಸಲ್ಟ್ ಬರುತ್ತೆ ಹೇಳ್ರಿ? ಫಸ್ಟ್ ಟೇಬಲಲ್ಲಿ ಇರಬೇಕು, ಸೆಕೆಂಡ್ ಟೇಬಲಲ್ಲಿ ಇರಬಾರ್ದು ಅಂತ ಇನ್ಫಾರ್ಮೇಷನ್ ಯಾವುದು, 2 ಟೇಬಲಲ್ಲಿ ಇರಬಾರ್ದು ಅಂದಂಗೆ ಆಯ್ತಲ್ಲ. ಫಸ್ಟ್ ಟೇಬಲಲ್ಲಿ ಇರಬೇಕು, ಸೆಕೆಂಡ್ ಟೇಬಲಲ್ಲಿ ಇರಬಾರ್ದು. ಫಸ್ಟ್ ಟೇಬಲಲ್ಲಿ ಇರಬೇಕು ಅಂದರೆ ಯಾರಿದ್ದಾರೆ, ಒಬ್ಬರು ರಮೇಶ್, ಇವರು ಸೆಕೆಂಡ್ ಟೇಬಲಲ್ಲಿ ಇಲ್ಲ, ಒಂದು ಇನ್ಫಾರ್ಮೇಷನ್ ನಮಗೆ ಸಿಕ್ತು. ಆಮೇಲೆ ಮಹೇಶ್, ಸುರೇಶ್ ಅಂತೂ ಫಸ್ಟ್ ಟೇಬಲಲ್ಲಿ ಇದ್ದಾರೆ, ಸೆಕೆಂಡ್ ಟೇಬಲಲ್ಲಿ ಇದ್ದಾರೆ, ಅದು ಬರೋದಿಲ್ಲ. ಮಹೇಶ್ ಫಸ್ಟ್ ಟೇಬಲಲ್ಲಿ ಇದ್ದಾರೆ, ಸೆಕೆಂಡ್ ಟೇಬಲಲ್ಲಿ ಇಲ್ಲ. ಓಕೆ, ರಾಕೇಶ್ ಅಂತೂ ಬರೋದೇ ಇಲ್ಲ, ಬಿಕಾಸ್ ದೇ ಆರ್ ನಾಟ್ ಎಕ್ಸಿಸ್ಟ್ ಇನ್ ಫಸ್ಟ್ ಟೇಬಲ್. ಸಿ, ಅಕಾರ್ಡಿಂಗ್ ಟು ಡಿಫರೆನ್ಸ್ ಆಪರೇಷನ್, ಇಟ್ ರಿಟರ್ನ್ಸ್ ದಿ ರೋಸ್ that are present in first table and not present in second table. ಫಸ್ಟ್ ಟೇಬಲಲ್ಲಿ ಇರಬೇಕು, ಸೆಕೆಂಡ್ ಟೇಬಲಲ್ಲಿ ಇರಬಾರ್ದು ಅಂತ ಇನ್ಫಾರ್ಮೇಷನ್ ಇಲ್ಲಿ ನಮಗೆ ಸಿಗುತ್ತೆ. ಓಕೆ, ಇಂಟ್ರೆಸ್ಟಿಂಗ್. ಎಸ್, ಇದನ್ನೇ ನಾವು SQL ಹೆಂಗೆ ಬರಿತೀವಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, SQL ಸ್ಟೇಟ್ಮೆಂಟ್, ಇಫ್ ಯು ವಾಂಟ್ ಟು access the data which is present in first table not present in second table, ಅವಾಗ ಹೆಂಗೆ ಬರೀತೀರಿ, ಸೆಲೆಕ್ಟ್, ಏನು ಸೆಲೆಕ್ಟ್ ಮಾಡ್ತಾ ಇದ್ದೀರಿ, ನೇಮ್ ಫ್ರಾಮ್ ಆನ್ ಕಸ್ಟಮರ್ಸ್ ಟೇಬಲ್, ಟೇಬಲ್ ನೇಮ್ ಬರೀತೀರಿ, ಮೈನಸ್ ಅಥವಾ ಎಕ್ಸೆಪ್ಟ್. SQL ಸ್ಟ್ಯಾಂಡರ್ಡ್ ಪ್ರಕಾರ ಎಕ್ಸೆಪ್ಟ್ ಅಂತಾನೆ ಯೂಸ್ ಮಾಡ್ತಾರೆ. ಎಕ್ಸೆಪ್ಟ್ ಸ್ಮಾಲ್ ಲೆಟರ್ ಬರೀರಿ ಅವ್ರ ಕ್ಯಾಪಿಟಲ್ ಬರೀರಿ. ಸೆಕೆಂಡ್ ಟೇಬಲಿಂದ ಏನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರಿ, ಸೆಲೆಕ್ಟ್ ನೇಮ್ ಫ್ರಾಮ್ ಆಫ್ ಕಸ್ಟಮರ್ಸ್. ಈ ಕ್ವೆರಿ ಬರೆದ್ಬಿಟ್ರೆ ಯು ವಿಲ್ ಗೆಟ್ ದಿ ಡಿಫರೆನ್ಸ್ ರಿಸಲ್ಟ್. ಓಕೆ,
ಆ್ಯಂಡ್ ಇಲ್ಲೂ ಕೂಡ ನಾವು ಸೆಟ್ ಆಪರೇಷನ್ಸ್ ಅಪ್ಲೈ ಮಾಡಬೇಕಂದ್ರೆ ವಿ ಶುಡ್ ನೋ ಸಮ್ ರೂಲ್ಸ್. ಏನು ರೂಲ್ ಇದೆ? ರೂಲ್ಸ್ ಆರ್, ಎರಡು ಟೇಬಲಲ್ಲಿ ನಂಬರ್ ಆಫ್ ಕಾಲಮ್ಸ್ ಸೇಮ್ ಇರಬೇಕು. ಒಂದನೇ ಟೇಬಲಲ್ಲಿ ಒಂದು ಕಾಲಮ್ ಇದ್ದರೆ ಎರಡನೇ ಟೇಬಲಲ್ಲಿ ಒಂದೇ ಕಾಲಮ್ ಇರಬೇಕು. ಅವಾಗ ಮಾತ್ರ ಯು ಕ್ಯಾನ್ ಅಪ್ಲೈ ಸೆಟ್ ಆಪರೇಷನ್ಸ್. ಆ್ಯಂಡ್ ಎರಡರದ್ದು ಡೇಟಾ ಟೈಪ್ ಮ್ಯಾಚ್ ಆಗ್ತಾ ಇರಬೇಕು. ಅದು ರೂಲ್ ವಿ ಮಸ್ಟ್ ನೋ. ಓಕೆ, ಐ ವಿಲ್ ರೈಟ್ number of columns of both tables must be same, and even types should match. Data types should match. ಡೇಟಾ ಟೈಪು ಸೇಮ್ ಇರಬೇಕು. ಅವಾಗ ಮಾತ್ರ ಯು ಕ್ಯಾನ್ ಪರ್ಫಾರ್ಮ್ ಸೆಟ್ ಆಪರೇಷನ್ಸ್. ಗೊತ್ತಾಯ್ತಲ್ಲ? ಎಕ್ಸೆಪ್ಟ್ ಡಸ್ ನಾಟ್ ಶೋ ಯು ದಿ ಕಾಮನ್ ರೋಸ್. ಎರಡೂದ್ರಲ್ಲಿಯೂ ಕಾಮನ್ ಇರೋ ರೋಸ್ ನಮಗೆ ತೋರಿಸೋದಿಲ್ಲ. ಅದಕ್ಕೆ ಯಾವ ಆಪರೇಷನ್ ಯೂಸ್ ಮಾಡ್ತಿದ್ರಿ? ಇಂಟರ್ಸೆಕ್ಟ್. ಒಂದರಲ್ಲಿ ಇರಬೇಕು, ಇನ್ನೊಂದರಲ್ಲಿ ಇರಬಾರ್ದು. ಇಂಥದ್ದು ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದ್ರೆ, ವಿಚ್ ಮೀನ್ಸ್ ಯು ವಾಂಟ್ ಟು ಫೈಂಡ್ ವಾಟ್ ಈಸ್ ಮಿಸ್ಸಿಂಗ್. ಫಾರ್ ಎಕ್ಸಾಂಪಲ್, ಒಬ್ಬೊಬ್ರು ಟೀಚರ್ಸ್ ಏನು ಮಾಡ್ತಾ ಇರ್ತಾರೆ, 4-5 ಡಿಪಾರ್ಟ್ಮೆಂಟಲ್ಲಿ ಅವರು ಟೀಚ್ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಅವರು ಒಂದು ಡಿಪಾರ್ಟ್ಮೆಂಟಲ್ಲಿ ಟೀಚ್ ಮಾಡ್ತಿರ್ಬೇಕು, ಇನ್ನೊಂದರಲ್ಲಿ ಮಾಡ್ತಿರಬಾರ್ದು. ಅಂಥವ್ರು ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದ್ದರೆ ಯು ಕ್ಯಾನ್ ಗೋ ಫಾರ್ ಎಕ್ಸೆಪ್ಟ್ ಆರ್ ಮೈನಸ್ ಆಪರೇಷನ್. ಓಕೆ, ಸಿ, ಎಕ್ಸೆಪ್ಟ್ ಆಪರೇಷನ್ ರಿಟರ್ನ್ಸ್ ದಿ ರೋಸ್ ಫ್ರಾಮ್ ಫಸ್ಟ್ ಕ್ವೆರಿ ಅಥವಾ ಫಸ್ಟ್ ಟೇಬಲ್ that do not appear in second query ಅಥವಾ second table. This is very important point. Okay, ಒಂದೊಂದು ಸಾರಿ ನಮಗೆ ಈ ಇನ್ಫಾರ್ಮೇಷನ್ ಕೂಡ ಬೇಕಾಗುತ್ತೆ. then you are going to use minus or except. ಸಿಂಪಲ್ ಆಗಿ ಹೇಳಬೇಕಂದ್ರೆ ವಾಟ್ ಇಟ್ ಡಸ್, except ಆಪರೇಷನ್ finds what is missing. ಆ ಮಿಸ್ಸಿಂಗ್ ಇನ್ಫಾರ್ಮೇಷನ್ ನೀವು ಪಡ್ಕೋಬೇಕಂದ್ರೆ ಯು ವಿಲ್ ಗೋ ಫಾರ್ ಎಕ್ಸೆಪ್ಟ್ ಆಪರೇಷನ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಬಟ್ ರಿಲೇಷನಲ್ ಅಲ್ಜಿಬ್ರಾ ಟರ್ಮ್ಸ್ ಪ್ರಕಾರ ಇದನ್ನ ಡಿಫರೆನ್ಸ್ ಅಂತ ಕರೀತಾರೆ. ಮ್ಯಾಥಮೆಟಿಕಲಿ ಇಫ್ ಯು ಗೋ ದೇ ಕಾಲ್ ಇಟ್ ಆಸ್ ಡಿಫರೆನ್ಸ್, ಬಟ್ ಒರಾಕಲ್ ಸ್ಟ್ಯಾಂಡರ್ಡ್ ಪ್ರಕಾರ ದೇ ಕಾಲ್ ಇಟ್ ಆಸ್ ಮೈನಸ್. SQL ಸ್ಟ್ಯಾಂಡರ್ಡ್ ಪ್ರಕಾರ ದೇ ಕಾಲ್ ಇಟ್ ಆಸ್ ಎಕ್ಸೆಪ್ಟ್. ಓಕೆ, got it? ಅರ್ಥ ಆಯ್ತಲ್ಲ? If you have any questions, you can comment, and if you are new to the channel, please subscribe and share the video. Thank you.